ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಕೈಲಾಸ ಪರ್ವತದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕೈಲಾಸ ಪರ್ವತದಲ್ಲಿ ಶಿವನ ಡಮರುಗದ ಶಬ್ದ ಕೇಳಿಸ್ಬರತ್ತಂತೆ. ಕೈಲಾಸ ಪರ್ವತದಲ್ಲಿ ದೂರದಿಂದಲೇ ಓಂ ಅನ್ನುವಂತಹ ಶಬ್ದ ಕಿವಿಗೆ ರಾಚತ್ತಂತೆ. ಕೈಲಾಸ ಪರ್ವತವನ್ನ ಯಾರೂ ಹತ್ತೋದಕ್ಕೆ ಸಾಧ್ಯವೇ ಆಗೋದಿಲ್ಲವಂತೆ. ಕೈಲಾಸ ಪರ್ವತವನ್ನ ಹತ್ತಲು ಯಾಕೆ ಸಾಧ್ಯವಿಲ್ಲ? ಕೈಲಾಸ ಪರ್ವತದಲ್ಲಿದ್ದ ಆ ನಿಗೂಢ ಸಾಧು ಹೇಳಿದ್ದಾದ್ರೂ ಏನು, ಕಂಡಿದ್ದಾದ್ರೂ ಏನು? ನಿಜವಾಗಲೂ ಕೈಲಾಸ ಪರ್ವತದಲ್ಲಿ ಶಿವನು ಇಂದಿಗೂ ಕೂಡ ನೆಲೆಸಿದ್ದಾರಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಮ್ಮ ಭಾರತ ದೇಶದ ಚರಿತ್ರೆಯಲ್ಲೇ ಈ ಪರ್ವತಕ್ಕೆ ವಿಶೇಷ ಸ್ಥಾನಮಾನ ಕೊಡಲಾಗಿದೆ. ಅದರಲ್ಲೂ ಹಿಂದೂಗಳ ಪವಿತ್ರ ಸ್ಥಳ ಅಂತಲೂ ಕೂಡ ಹೇಳಲಾಗಿದೆ. ಯಾಕಂತಂದ್ರೆ ಪರ್ವತದಲ್ಲೇ ಮಹಾಶಿವನು ನೆಲೆಸಿದ್ದಾನೆ ಅನ್ನೋದು ಹಲವರ ದೃಢವಾದ ನಂಬಿಕೆಯಾಗಿದೆ. ಮೇರು ಪರ್ವತದ ಸ್ವರೂಪವೇ ಈ ಪರ್ವತ ಅನ್ನೋ ಧಾರ್ಮಿಕ ನಂಬಿಕೆಯು ಕೈಲಾಸ ಪರ್ವತದಲ್ಲಿ ನಡೆಯುವ ರೋಚಕ ಘಟನಾವಳಿಗಳಿಂದ ಈ ಪರ್ವತ ಅತ್ಯಂತ ವಿಶೇಷವಾಗಿದ್ದು, ಈ ಪರ್ವತವನ್ನ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದಿದ್ದು ಯಾರು? ಮೇರು ಪರ್ವತ ಮತ್ತು ಕೈಲಾಸ ಪರ್ವತ ಎರಡೂ ಒಂದೇನಾ? ಈ ಎಲ್ಲಾ ರೋಚಕ ಪ್ರಶ್ನೆಗಳಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನ ಹುಡುಕೋಣ. ಜೊತೆಗೆ ಕೈಲಾಸ ಪರ್ವತವನ್ನ ನಿರ್ಮಿಸಿದ್ದು ಶಿವನು ಅನ್ನೋದು ಎಲ್ಲರಿಗೂ ಗೊತ್ತೇ ಇರುವ ವಿಷಯ. ಮಹಾಶಿವ ನೆಲೆಸಿರೋದು ಇಲ್ಲಿಯೇ. ಮೊದಲ ಬಾರಿಗೆ ಕೈಲಾಸ ಪರ್ವತದ ಬಗ್ಗೆ ಇತಿಹಾಸದಲ್ಲಿ ಚರ್ಚೆ ಮಾಡಲಾಗಿದ್ದು ಮೇರು ಪರ್ವತಂ, ಮೌಂಟ್ ಕೈಲಾಸ್ ಎರಡೂ ಪದಗಳು ಒಂದೇ. ಹಾಗಾದ್ರೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಹಿಂದೂ ಪುರಾಣದ ಪವಿತ್ರ ಗ್ರಂಥಗಳ ಪ್ರಕಾರ ಮೇರು ಪರ್ವತ ಅನ್ನೋದು ಒಂದು ಸಿಸ್ಟಮ್ಯಾಟಿಕ್ ಬಾಡಿ ಅಥವಾ ಆಕಾಶಕಾಯ ಸ್ವರ್ಗಕ್ಕೆ ಹೋಗುವುದಕ್ಕೆ ಇರುವಂತಹ ಒಂದೇ ಒಂದು ದಾರಿಯೂ ಅಂತ ಹೇಳಲಾಗತ್ತೆ. ಹೌದು, ನಮ್ಮ ಬ್ರಹ್ಮಾಂಡಕ್ಕೆ ಇರುವ ಕೇಂದ್ರ ಬಿಂದು ಅಂತಂದ್ರೆ ಅದು ಮೇರು ಪರ್ವತವೇ. ಇದರ ಎತ್ತರ ಸುಮಾರು 84,000 ಯೋಜನೆಗಳಷ್ಟು. ಸಾಕ್ಷಾತ್ ಪರಶಿವನೇ ನೆಲೆಸಿರುವಂತಹ ಪರ್ವತವೇ ಅದುವೇ ಕೈಲಾಸ ಪರ್ವತ. ಕೈಲಾಸ ಪರ್ವತ ಈ ಹೆಸರು ಕೇಳಿದಾಕ್ಷಣೆ ಎಷ್ಟೋ ಜನರ ಮೈಂಡ್ ರೋಮಾಂಚನವಾಗತ್ತೆ. ತನ್ನೊಡಲಲ್ಲೇ ಯಾವುದೋ ಒಂದು ಅತೀಂದ್ರಿಯ ಶಕ್ತಿಯನ್ನು, ಅಗೋಚರವಾದ ಸೆಳೆತವೊಂದನ್ನು ಇಟ್ಟುಕೊಂಡಿದೆಯಾ ಅನ್ನುವಂತಹ ಭಾವ ಮೂಡತ್ತೆ. ಈ ಪರ್ವತದ ಹೆಸರು ಕೇಳಿದಾಕ್ಷಣ ನಿಮಗೂ ಕೂಡ ಹಾಗೆ ಅನಿಸುತ್ತೆ. ಇದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಕೈಲಾಸ ಪರ್ವತ ಅಥವಾ ಮೌಂಟ್ ಕೈಲಾಶ್ ಈಗ ಇರುವುದು ಚೈನಾ ಆಕ್ರಮಿತ ಟಿಬೇಟ್ ಭಾಗದಲ್ಲಿ. 6,638 ಮೀಟರ್ ಎತ್ತರವಿರುವ ಈ ಪರ್ವತ ಹಿಂದೂ, ಬೌದ್ಧ, ಜೈನ ಮತ್ತು ಟಿಬೇಟ್ ಮೂಲದ ಟಿಬೇಟ್ ಮೂಲ ಈ 4 ಧರ್ಮಗಳಿಗೆ ಪವಿತ್ರ ಸ್ಥಳವಾಗಿದೆ. ಇಂಥ ಕೈಲಾಸ ಪರ್ವತ ಹಲವಾರು ನಿಗೂಢಗಳ ಆಗರವಾಗಿದೆ. ಮೊದಲನೇದಾಗಿ ಜಗತ್ತಲ್ಲೇ ಅತಿ ಎತ್ತರದ ಪರ್ವತವಾಗಿರೋ ಮೌಂಟ್ ಎವರೆಸ್ಟ್ ಅನ್ನ, ಅಂದ್ರೆ ಎತ್ತರ 8,849 ಮೀಟರ್ ಎತ್ತರ. ಇಲ್ಲಿಯವರೆಗೆ 7,000ಕ್ಕೂ ಅಧಿಕ ಪರ್ವತಾರೋಹಿಗಳು ಏರಿದ್ದಾರೆ. ಆದರೆ ಎವರೆಸ್ಟ್ಗಿಂತಲೂ 2,221 ಮೀಟರ್ ಕಡಿಮೆ ಎತ್ತರ ಇರೋ ಕೈಲಾಸ ಪರ್ವತವನ್ನ ಏರಿ ಜೀವಂತವಾಗಿ ಮರಳಿ ಬಂದಿರುವುದು ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ. ಅದು ಮಿಲಾರೇಪ್ ಎನ್ನುವಂತಹ ಬೌದ್ಧ ಭಿಕ್ಕು. ಆದರೆ ಕೈಲಾಸ ಪರ್ವತ ಏರಿ ಜೀವಂತವಾಗಿ ಮರಳಿ ಬಂದ ಬೌದ್ಧ ಭಿಕ್ಕು ಮಿಲಾರೇಪನಿಗೆ ಮಾತು ನಿಂತೋಯ್ತು ಅಂತಾರೆ. ಆತ ಅಲ್ಲಿ ಏನು ನೋಡಿದ್ದನ್ನ ಹೊರ ಜಗತ್ತಿಗೆ ತಿಳಿಸಬಾರದು ಅನ್ನೋ ಆಜ್ಞೆಯಾಗಿತ್ತು ಅಂತಲೂ ಹೇಳ್ತಾರೆ. ಇಂತಹ ನಿಗೂಢ ಸ್ಥಳ ಕೈಲಾಸ ಪರ್ವತದಲ್ಲಿ ಹಲವಾರು ಅತೀಂದ್ರಿಯ ಶಕ್ತಿಗಳು ಜಾಗೃತವಾಗಿವೆ. ಇದನ್ನ ಏರಲು ಪ್ರಯತ್ನಪಟ್ಟು ವಿಫಲವಾದ ಅನೇಕ ಪರ್ವತಾರೋಹಿಗಳ ಮಾತು ಇದನ್ನ ದೃಢಪಡಿಸುತ್ತೆ. ಅನೇಕ ಪರ್ವತಾರೋಹಿಗಳು ಕೈಲಾಸ ಪರ್ವತದ ಪರಿಧಿಯಲ್ಲಿ ಸಮಯ ಹೊರ ಜಗತ್ತಿಗಿಂತಲೂ ವೇಗವಾಗಿ ಸರಿಯತ್ತೆ ಅನ್ನೋ ಮಾತುಗಳು ಹೇಳುತ್ತಾರೆ. ಒಬ್ಬ ವ್ಯಕ್ತಿಗೆ 1 ವಾರದಲ್ಲಿ ಬೆಳೆಯುವ ಉಗುರು, ತಲೆಕೂದಲು ಕೈಲಾಸ ಪರ್ವತದಲ್ಲಿ ಕೇವಲ ಒಂದೇ ಒಂದು ದಿನಕ್ಕೆ ಬೆಳೆಯತ್ತಂತೆ. ಇಷ್ಟೇ ಎಲ್ಲ, ಈ ಪರ್ವತವನ್ನ ಏರುವ ಪರ್ವತಾರೋಹಿಗಳ ವಯಸ್ಸು ಕೂಡ ಹೊರ ಜಗತ್ತಿಗಿಂತ ಭಿನ್ನವಾಗಿ ತೀರಾ ವೇಗವಾಗಿ ಹೆಚ್ಚಾಗತ್ತಂತೆ. ಹಲವಾರು ಪರ್ವತಾರೋಹಿಗಳ ಪ್ರಕಾರ ಕೈಲಾಸ ಪರ್ವತವನ್ನ ಏರಲು ಪ್ರಾರಂಭಿಸಿ ಒಂದು ನಿರ್ದಿಷ್ಟ ಜಾಗಕ್ಕೆ ತಲುಪಿದ ಕೂಡಲೇ ಅಲ್ಲಿನ ಹವಾಮಾನ ಇದ್ದಕ್ಕಿದ್ದಂತೆ ಬದಲಾವಣೆಯಾಗತ್ತಂತೆ. ಮೆದುಳಿಗೆ ಮಂಕು ಕವಿಯತ್ತಂತೆ. ಒಮ್ಮೆ ದಿಕ್ಸೂಚಿಯೂ ಕೆಲಸ ಮಾಡೋದನ್ನ ನಿಲ್ಲಿಸಿಬಿಡತ್ತಂತೆ. ಯಾವುದೋ ಒಂದು ಅತಿಮಾನುಷ್ಯ
ಅಗೋಚರದ ಶಕ್ತಿ ಅಲ್ಲಿಂದ ಮರಳಿ ಹೋಗಿಬಿಡಿ ಅನ್ನುವಂತೆ ಮಾಡತಂತೆ. ಕೈಲಾಸ ಪರ್ವತವನ್ನ ಏರಲು ಪ್ರಯತ್ನಿಸಿದ ಪರ್ವತಾರೋಹಿಗಳ ಗುಂಪೊಂದರ ಅನುಭವ ನೀವು ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಬೆಚ್ಚಿ ಬೀಳ್ತೀರಾ. ಅದೇನಂತಂದ್ರೆ, ಪರ್ವತವನ್ನ ಏರಲು ಪ್ರಾರಂಭಿಸಿದ ಅವರ ಗುಂಪು ಸತತ 3 ದಿನಗಳ ಕಾಲ ಪರ್ವತವನ್ನ ಏರ್ತಾ ಇದ್ರಂತೆ. ಕೊನೆಗೆ ಇವರಿಗೆ ಗೊತ್ತಾದ ವಿಷಯ ಏನಂತಂದ್ರೆ, ಇವರೆಲ್ಲ 1.5 ದಿನ ಕೈಲಾಸ ಪರ್ವತವನ್ನ ಏರ್ತಾ ಇದ್ರೆ ಇನ್ನುಳಿದ 1.5 ದಿನ ಅದೇ ಪರ್ವತವನ್ನ ಅವರಿಗೇ ಗೊತ್ತಿಲ್ಲದಂತೆ ಇಳಿತಾ ಇದ್ರಂತೆ. ಗುಂಪಿನಲ್ಲಿದ್ದ ಅಷ್ಟೂ ಜನರಲ್ಲಿ ಯಾರೊಬ್ಬರಿಗೂ ಕೂಡ ಇದು ಅರಿವೇ ಆಗಿರಲಿಲ್ಲ. ಹಲವರು ಕೈಲಾಸ ಪರ್ವತದ ಬಳಿ ಶಂಖನಾದ, ಗಂಟೆಗಳ ಸದ್ದು, ಮಂತ್ರೋಚ್ಚಾರಣೆಯಂತಹ ನಿಗೂಢ ಶಬ್ದಗಳನ್ನ ಕೇಳಿದ್ದಾರೆ. ಇನ್ನು ಕೆಲವರು ಪರ್ವತವನ್ನ ಹತ್ತುವಂತಹ ವೇಳೆ ಪುರಾಣಗಳಲ್ಲಿ ಉಲ್ಲೇಖವಿರುವ ಯೇತಿಯನ್ನ ನೋಡಿದ್ದೇವೆ ಎಂತಾರೆ. ಕೆಲವರ ಪ್ರಕಾರ ಕೈಲಾಸ ಪರ್ವತ ಒಂದು ಪಿರಮಿಡ್ ಆದ್ರೆ, ಇನ್ನು ಕೆಲವರ ಪ್ರಕಾರ ಕೈಲಾಸ ಪರ್ವತದೊಳಗೆ ಒಂದು ನಿಗೂಢವಾದ ನಗರ ಇದೆ. ಇದೇ ಕಲ್ಕಿಯ ಜನ್ಮಸ್ಥಾನ ಎನ್ನುವಾಗ ಅದೇ ಕಲ್ಕಿ ಜನ್ಮಸ್ಥಾನ ಎನ್ನಲಾಗುವ ಅಗೋಚರ ದೇವನಗರ ಶಂಭಲ ಅಥವಾ ಶಾಂಗ್ರಿ ಲಾ ಅಂತ ಹೇಳಲಾಗತ್ತೆ. ಇನ್ನು ಆಧ್ಯಾತ್ಮಿಕ ಸಾಧನೆಯಲ್ಲಿರುವವರು ಧ್ಯಾನ ಮತ್ತು ಸೂಕ್ಷ್ಮ ಶರೀರಯಾನ ಆಸ್ಟ್ರಲ್ ಟ್ರಾವೆಲ್ ಮಾಡಿರುವವರ ಪ್ರಕಾರ ಕೈಲಾಸ ಪರ್ವತ ಭೂಮಧ್ಯ ಸ್ಥಳ ಹಾಗೂ ಇಡೀ ಬ್ರಹ್ಮಾಂಡದಲ್ಲೇ ಅತಿ ಶಕ್ತಿಯುತವಾದ ಸ್ಥಳವಾಗಿದೆ. ಇವರ ಪ್ರಕಾರ ಇದು ಇಡೀ ಭೂಮಿಯ ಸಮತೋಲನವನ್ನ ಕಾಪಾಡ್ತಾಗಿದೆ. ಅಷ್ಟೇ ಅಲ್ಲ, ಈ ಸಾಧಕರು ಸೂಕ್ಷ್ಮ ಶರೀರಯಾನ ಮಾಡುವ ವೇಳೆ ಅಂತರಿಕ್ಷದಿಂದ ನೋಡಿದಾಗ ಇಡೀ ಭೂಮಿಯಲ್ಲೇ ಅತಿ ಶಕ್ತಿಯುತವಾದ ಪ್ರಭಾವಳಿಯನ್ನ ಹೊಂದಿದೆ. ಹೊಳಿತಾ ಇರುವ ಸ್ಥಳವಾಗಿ ಕೈಲಾಸ ಪರ್ವತ ಗೋಚಾರವಾಗತ್ತಂತೆ. ಆಧ್ಯಾತ್ಮದಲ್ಲಿ ಉನ್ನತ ಸಾಧನೆ ಮಾಡಿರುವವರ ಪ್ರಕಾರ ಕೈಲಾಸ ಪರ್ವತದಲ್ಲಿ ಹಲವಾರು ದೇವಾನುದೇವತೆಗಳು, ಋಷಿಮುನಿಗಳ ಸಂಚಾರವಿದೆಯಂತೆ. ಪರ್ವತದ ಸುತ್ತಲೂ ಅತ್ಯಂತ ಶಕ್ತಿಯುತವಾದ, ಭೇದಿಸಲು ಸಾಧ್ಯವಾಗದ ಪ್ರಭಾವಲಯವಿದ್ದು ಇದು ಕೈಲಾಸ ಪರ್ವತಕ್ಕೆ ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸಲಾಗಿದೆ. ಅಗೋಚರವಾದ ಜೀವಿಗಳು, ಶಕ್ತಿಗಳು ಅಲ್ಲಿ ಕಾವಲು ಕಾಯ್ತಾ ಇದ್ದಾವೆ. ಅನುಮತಿ ಇದ್ದರಷ್ಟೇ, ಅದು ಕೆಲವು ಸಾಧುಗಳಿಗೆ ಮಾತ್ರ ಈ ಪ್ರಭಾವಲಯದೊಳಗೆ ಪ್ರವೇಶ ಸಿಗತ್ತಂತೆ. ಕೈಲಾಸ ಪರ್ವತದ ಇಷ್ಟು ವೈಶಿಷ್ಟ್ಯಗಳ ಬಗ್ಗೆ ತಿಳಿದ ಮೇಲೆ ನಮ್ಮಲ್ಲಿ ಮೂಡುವ ಪ್ರಶ್ನೆ ಏನಂದ್ರೆ, ಕೈಲಾಸ ಪರ್ವತ ಸಾಕ್ಷಾತ್ ಪರಶಿವನ ಆವಾಸ ಸ್ಥಾನವೇ ಅಂತ ಪ್ರಶ್ನೆ ಮೂಡತ್ತೆ. ಕೈಲಾಸ ಪರ್ವತ ಮೇರು ಪರ್ವತದ ಎತ್ತರ 84,000 ಯೋಜನೆಗಳು. ಒಂದು ಯೋಜನೆಯೆಂದರೆ 9 ಮೈಲಿ ಅಥವಾ 115 ಕಿಲೋಮೀಟರ್ ದೂರ ಎಂದರ್ಥ. 84,000 ಯೋಜನೆಯೆಂದರೆ ಸುಮಾರು 10 ಲಕ್ಷಕ್ಕೂ ಅಧಿಕ ಕಿಲೋಮೀಟರ್ ಆಗತ್ತೆ. ಕೈಲಾಸ ಪರ್ವತ ಸ್ವರ್ಗಕ್ಕಿಂತ ಇನ್ನೂ ಮೇಲಿದೆ. ಕೈಲಾಸ ಪರ್ವತವು ಮೇರು ಪರ್ವತದ ಒಂದು ಪ್ರಮುಖ ಭಾಗವಾಗಿದೆ. ಈ ಮೇರು ಪರ್ವತದ ಬಳಿಯೇ ಶಿವಪಾರ್ವತಿ ತಮ್ಮ ಕುಟುಂಬ ಸಮೇತ ನೆಲೆಸಿರುವುದು ರಾಮಾಯಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದೇನೆಂದರೆ, ಮೇರು ಪರ್ವತದ ಬಳಿಯೇ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಇದೆ ಅಂತ ಹೇಳಲಾಗತ್ತೆ. ಅಷ್ಟೇ ಅಲ್ಲದೆ ಮಹಾಭಾರತದಲ್ಲೂ ಈ ಮೇರು ಪರ್ವತದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಮಹಾಭಾರತದ ಪ್ರಕಾರ ಮೇರು ಪರ್ವತದ ಮೇಲೆ ಯಾವಾಗಲೂ ಸೂರ್ಯನ ಕಿರಣಗಳು ಬೀಳುತ್ತಲೇ ಇರುತ್ತೆ. ಆಗ ಪರ್ವತವು ಚಿನ್ನದ ಹಾಗೆ ಹೊಳೆಯುತ್ತೆ. ಸೂರ್ಯನ ಬೆಳಕಿನ ಮೊದಲ ಕಿರಣಗಳಿಂದ ಅಲ್ಲಿನ ಪ್ರಕೃತಿ ಇನ್ನಷ್ಟು ರಮಣೀಯವಾಗಿರುತ್ತೆ. ಗಿಡ, ಮರ, ಬಳ್ಳಿ, ಸುಗಂಧಭರಿತ ಪುಷ್ಪಗಳು, ಧುಮ್ಮಿಕ್ಕುವ ಜಲಧಾರೆ, ಔಷಧೀಯ ಸಸ್ಯಗಳಿಂದ, ಬೆಲೆಬಾಳುವ ರತ್ನಗಳಿಂದ ಮೇರು ಪರ್ವತ ಕಂಗೊಳಿಸುತ್ತೆ. ಇನ್ನು ಕುಬೇರ ಇಲ್ಲಿಯೇ ಇದ್ದು ಮಹಾಭಾರತದಲ್ಲಿ ಹೇಳಲಾಗಿದೆ, ಈ ಪರ್ವತದ ಬಳಿ ಒಂದು ಬಂಗಾರದ ದ್ವಾರ ಇದೆ. ಅದರೊಳಗೆ ಕುಬೇರ ನೆಲೆಸಿರುವುದು. ಈ ಜಾಗದಲ್ಲಿ ಚಿನ್ನ, ಬೆಳ್ಳಿ, ವಜ್ರ ವೈಢೂರ್ಯದಿಂದ ಕಂಗೊಳಿಸ್ತಾಗಿದೆ ಅಂತ ಹೇಳಲಾಗಿದೆ. ಇಲ್ಲೊಂದು ನೀರಿನ ಕೊಳವೆಯಿದೆ. ಈ ಕೊಳಕ್ಕೆ ನೀರು ಮಂದಾಗ್ನಿ ನದಿಯಿಂದ ಬರುತ್ತೆ. ಈ ನೀರು ಅತ್ಯಂತ ಸಿಹಿಯಾಗಿದೆ. ಈ ಪರ್ವತದಲ್ಲಿ ಶಿವಪಾರ್ವತಿ, ಕುಬೇರ ಸೇರಿದಂತೆ ಇಂದ್ರಾದಿ ದೇವತೆಗಳು ನೆಲೆಸಿದ್ದಾರೆ ಅಂತ ಹೇಳಲಾಗಿದೆ. ಹೀಗೆ ಕೈಲಾಸ ಪರ್ವತವು ಅನೇಕ ಅಗೋಚರ ಶಕ್ತಿಗಳನ್ನು ಒಳಗೊಂಡಿದ್ದು, ಇದು ಹಿಂದೂಗಳಿಗೆ ಅಷ್ಟೇ ಅಲ್ಲದೆ ವಿಜ್ಞಾನಿಗಳಿಗೂ ಕೂಡ ಇಂಟ್ರೆಸ್ಟಿಂಗ್ ಪರ್ವತವಾಗಿದೆ. ಈ ಕೈಲಾಸ ಪರ್ವತದಲ್ಲಿ ಇಂದಿಗೂ ಕೂಡ ಶಿವ ನೆಲೆಸಿದ್ದಾನೆ ಅನ್ನೋದಕ್ಕೆ ಅನೇಕ ಪುರಾವೆಗಳು ಸಿಕ್ಕಿವೆ. ನಿಮಗೆ ಏನನ್ಸತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಓಂ ನಮಃ ಶಿವಾಯ.